ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ನಿನ್ನೆ ಅಷ್ಟೇ ಬೀದರ್ ವಿಷಯವಾಗಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಇಡೀ ಬೀದರ್ ನಗರಿಯನ್ನೇ ಒಂದು ರೀತಿ ಆತಂಕಕ್ಕೆ ದೂಡಿದಂತಹ ಪ್ರಕರಣ ಅದು. ಈಗ ಅದರ ಬೆನ್ನಲ್ಲೇ ದಕ್ಷಿಣ ಕನ್ನಡದಲ್ಲೂ ಕೂಡ ಡಕಾಯಿತಿ ನಡೆದಿದೆ. 5 ಲಕ್ಷ ನಗದು ಸೇರಿದಂತೆ ಒಟ್ಟು 12 ಕೋಟಿ ಲೂಟಿ ಮಾಡಿದ್ದಾರೆ ಡಕಾಯಿತರು. ಬೀದರ್ನ ಬಳಿಕ ದಕ್ಷಿಣ ಕನ್ನಡದಲ್ಲಿ ಡಕಾಯಿತರು ಅಟ್ಟಹಾಸ ಮೆರೆದಿದ್ದಾರೆ. ಒಟ್ಟು 5 ಲಕ್ಷ ನಗದು ಸೇರಿ 12 ಕೋಟಿ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿದ್ದ 11 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಹೊತ್ತು ಸಾಗಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಫಿಯಟ್ ಕಾರ್ನಲ್ಲಿ ಬಂದಂತಹ ಡಕಾಯಿತರು ಬಂದೂಕನ್ನ ತೋರಿಸಿ ಆ ಬ್ಯಾಂಕ್ನಲ್ಲಿದ್ದಂತಹ ಹಣ, ಚಿನ್ನಾಭರಣ ಎಲ್ಲವನ್ನೂ ಕೂಡ ಮೂಟೆ ಕಟ್ಟಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಅದು. ಪಬ್ಲಿಕ್ ಟಿವಿಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈ ಮೂಲಕವಾಗಿ ಲಭ್ಯವಾಗಿದೆ. ಸರಿಯಾಗಿ 1 ಗಂಟೆ 15 ನಿಮಿಷಕ್ಕೆ ಡಕಾಯಿತರ ತಂಡ ಬರುತ್ತೆ, ಬ್ಯಾಂಕ್ ಒಳಗೆ ನುಗ್ಗುತ್ತೆ. ಆ ಬಂದೂಕನ್ನ ತೋರಿಸಿ ಅಲ್ಲಿ ಲಾಕರ್ಗಳಲ್ಲಿ ಇದ್ದಂತಹ ಹಣ, ಚಿನ್ನಾಭರಣ ಎಲ್ಲವನ್ನೂ ಕೂಡ ಮೂಟೆ ಕಟ್ಕೊಂಡು ಆ ಕಾರ್ನಲ್ಲಿ ಬಂದು ಹೇಗೆ ಎಸ್ಕೇಪ್ ಆಗ್ತಾರೆ ಅನ್ನೋದನ್ನು ನೋಡ್ತಾ ಇದ್ವಿ. ಒಟ್ಟು 4 ದರೋಡೆಕೋರರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಜುವಲ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಆ ಒಂದು ಬ್ಯಾಂಕ್ಗೆ ನುಗ್ಗಿದಂತಹ ಖದೀಮರು ಎಲ್ಲವನ್ನ ಲೂಟಿ ಮಾಡಿ ಹೇಗೆ ಕಾರ್ನಲ್ಲಿ ಸಾಗಿಸಿ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ಇಬ್ಬರು ತೆಗೆದುಕೊಂಡು ಬರ್ತಾರೆ, ಅವರ ಹಿಂದೆನೆ ಮತ್ತಿಬ್ಬರು ಫಾಲೋ ಮಾಡ್ಕೊಂಡು ಬರ್ತಾರೆ, ನಂತರ ಗಾಡಿಯನ್ನು ಹತ್ಕೊಳ್ತಾರೆ, ಎಸ್ಕೇಪ್ ಆಗ್ತಾರೆ. ಇಷ್ಟು ಸಿಸಿಟಿವಿ ದೃಶ್ಯಗಳು ಕೂಡ ಈಗ ಲಭ್ಯವಾಗಿದೆ. ಹಲವು ಸಿಸಿಟಿವಿ ಫುಟೇಜ್ಗಳನ್ನು ಇಟ್ಕೊಂಡು ಪೊಲೀಸರು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ.